Hello everyone, welcome to News Navigator program of Shankar IAS Academy. Shankar IAS Academy ಕಡೆಯಿಂದ ಬೈಲಿಂಗ್ವಲ್ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಡೇ ವೈಸ್ ಕವರ್ ಮಾಡ್ತಾ ಇದೀವಿ. ಅದರಲ್ಲಿ ಜೂನ್ 5th ಅಲ್ಲಿ ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಈ ಕರೆಂಟ್ ಅಫೇರ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ದಿನ ಆಗಿರುವಂತಹ ಎನ್ವಿರಾನ್ಮೆಂಟಲ್ ಡೇ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಜೂನ್ 5th ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅನ್ನ ಎಲ್ಲಾ ಕಡೆ ಸೆಲೆಬ್ರೇಷನ್ ಮಾಡಲಾಗುತ್ತೆ. ಸೊ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಇಂದ ನಮ್ಮ ಮೊದಲ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಜೂನ್ 5th ಎವ್ರಿ ಇಯರ್ ಜೂನ್ 5th ಅನ್ನ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ಹಿಸ್ಟಾರಿಕಲಿ ಮೊದಲ ಬಾರಿಗೆ 1972ರಲ್ಲಿ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತ ಹೇಳಿ ನಡೆಯುತ್ತೆ. ಸೊ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಯಾಕೆ ಇದನ್ನ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತಾರೆ ಅಂತ ಹೇಳಿದ್ರೆ, ಸ್ಟಾಕ್ಹೋಮ್ ಅನ್ನುವಂತಹ ಸಿಟಿಯಲ್ಲಿ ಆಗುವಂತಹ ಕಾನ್ಫರೆನ್ಸ್ ಅದು, ಅದಕ್ಕೆ ಇದನ್ನ ಎಲ್ಲಾ ಕಡೆ ವರ್ಲ್ಡ್ ವೈಡ್ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತ ಹೇಳಿ ಕರೀತಾರೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ನ ಔಟ್ಕಮ್ ಏನು ಅಂತ ಹೇಳಿದ್ರೆ, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದ್ರ ಜೊತೆಗೆ ಎವ್ರಿ ಇಯರ್ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳೋ ಇನಿಷಿಯೇಟಿವ್ ನ ತರ್ತಾರೆ. ಯಾಕೆ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ? ವೈ? ಬಿಕಾಸ್ ಎಲ್ಲರಿಗೂ ಕೂಡ ಸೊಸೈಟಲ್ ಲೆವೆಲ್ ಅಲ್ಲಿ ಅವೇರ್ನೆಸ್ ನ ತರಬೇಕು ಅಂತ ಹೇಳ್ಬಿಟ್ಟು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅನ್ನ ಸ್ಟಾರ್ಟ್ ಮಾಡ್ತಾರೆ. 1972ರಲ್ಲಿ ಇನಿಷಿಯೇಟಿವ್ ಬಂದ ನಂತರ 1973ರಿಂದ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅನ್ನ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಕೋತಾರೆ. ಮೊದಲ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಯ ಥೀಮ್ ಬಂದ್ಬಿಟ್ಟು ಓನ್ಲಿ ಒನ್ ಅರ್ತ್. ಇದು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಯ ಮೊದಲ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಯ ಥೀಮ್. ಸೊ ಅಫಿಷಿಯಲ್ ಆಗಿ ಈ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅನ್ನ ಅಫಿಷಿಯಲ್ ಆಗಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರೀತಾರೆ. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಅಫಿಷಿಯಲಿ ಈ ಒಂದು ಕಾನ್ಫರೆನ್ಸ್ ಅನ್ನ ಕರೀಲಾಗುತ್ತೆ. ಇನ್ನ 2026 ಈಗ ನಿನ್ನೆ ಆಗಿದ್ದಂತಹ ಕರೆಂಟ್ ಅಫೇರ್ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಯ ಥೀಮ್ ಏನು ಅಂತ ಹೇಳಿದ್ರೆ, ಇನ್ಸ್ಪೈರ್ಡ್ ಬೈ ನೇಚರ್, ಇನ್ಸ್ಪೈರ್ಡ್ ಬೈ ನೇಚರ್ ಜೊತೆಗೆ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಫ್ಯೂಚರ್ ಇಂದ ನಮ್ಮ ಫ್ಯೂಚರ್ಗೋಸ್ಕರ, ಕ್ಲೈಮೇಟ್ಗೋಸ್ಕರ ನೇಚರ್ ಇಂದ ನಾವು ಇನ್ಸ್ಪೈರ್ ಆಗ್ಬೇಕು ಅನ್ನೋದು ಈಗಿನ ಥೀಮ್ ಆಗಿದೆ. ಈ ಬಾರಿಯ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅನ್ನ ಹೋಸ್ಟ್ ಮಾಡ್ತಿರೋ ಕಂಟ್ರಿ ಬಂದ್ಬಿಟ್ಟು ಅಜರ್ಬೈಜಾನ್. ಈ ಬಾರಿಯ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅನ್ನ ಹೋಸ್ಟ್ ಮಾಡ್ತಾ ಇರುವಂತಹ ಕಂಟ್ರಿ. ಕ್ಲೈಮೇಟ್ ಚೇಂಜ್ ಮತ್ತೆ ಎಕೋಸಿಸ್ಟಮ್ ಡಿಗ್ರೇಡೇಷನ್ ಎರಡು ಕೂಡ ಜನಗಳ ಮತ್ತೆ ನೇಚರ್ ಮೇಲೆ ಇಂಟರ್ ಕನೆಕ್ಟೆಡ್ ಆಗತ್ತೆ ಅನ್ನೋದನ್ನ ಈ ಬಾರಿಯ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅಲ್ಲಿ ಹೈಲೈಟ್ ಮಾಡಲಾಗಿದೆ. ಸೊ ಇದಿಷ್ಟು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಯ ಇಂಪಾರ್ಟೆನ್ಸ್ ಬಗ್ಗೆ. ಎಕ್ಸಾಮ್ ಅಲ್ಲಿ ಇದಿಷ್ಟು ಕಾನ್ಸೆಪ್ಟ್ ಅನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಒಂದು MCQ ಅನ್ನ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ. It was established during the United Nations Conference on Human Environment held on Stockholm in 1972. ಇದು ಕರೆಕ್ಟ್ ಆದಂತಹ ಉತ್ತರ. ಬಿಕಾಸ್ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗನೇ ಹೇಳ್ದೆ. ಎಕ್ಸ್ಪ್ಲೈನ್ ಮಾಡುವಾಗ ಅದರ ಅಫಿಷಿಯಲ್ ನೇಮ್ ಏನು, ಫೇಮಸ್ ಆಗಿ ಏನಂತ ಕರೀತಾರೆ, ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಡಿಸ್ಕಸ್ ಮಾಡಿದ್ವಿ. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾದ ಉತ್ತರ. ಸೆಕೆಂಡ್ ಸ್ಟೇಟ್ಮೆಂಟ್ ನ ನೋಡೋಣ. The United Nations Environmental Program was founded in a completely different decade to manage its compliance framework. ಇದು ರಾಂಗು. ಯಾಕೆ ಅಂತ ಹೇಳಿದ್ರೆ, ಸ್ಟಾಕ್ಹೋಮ್ ಕಾನ್ಫರೆನ್ಸ್ ನ ಅಂಡರ್ ಅಲ್ಲಿ 1972ರಲ್ಲಿನೇ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ಥರ್ಡ್ ಸ್ಟೇಟ್ಮೆಂಟ್ ನ ನೋಡೋಣ. The very first celebration took place in 1973 under the global theme Only One Earth. ಇದು ಸರಿಯಾದಂತಹ ಉತ್ತರ. ಸೊ ಆನ್ಸರ್ ಬಂದು 1 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಆದ್ಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಮೈ ಭಾರತ್ ಪ್ಲಾಟ್ಫಾರ್ಮ್. ಏನು ಮೈ ಭಾರತ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ, ಮೇರಾ ಯುವ ಭಾರತ್ ಅಂತ ಹೇಳಿ ಅರ್ಥ. MY ಅಂತ ಹೇಳಿದ್ರೆ
ಮೇರಾ ಯುವ ಭಾರತ್ ಪ್ಲಾಟ್ಫಾರ್ಮ್. ಮೇರಾ ಯುವ ಭಾರತ್ ಪ್ಲಾಟ್ಫಾರ್ಮ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿದೆ. ಸೊ ಯಾಕೆ ಸೇರಿದೆ ಅಂತ ಹೇಳಿದ್ರೆ, ಹೈಯೆಸ್ಟ್ ಆನ್ಲೈನ್ ಕ್ವಿಜ್ ಪಾರ್ಟಿಸಿಪೆಂಟ್ಸ್ ಒಂದು ವೀಕ್ ಅಲ್ಲಿ ಇದರಲ್ಲಿ ಹೆಚ್ಚಾಗಿದ್ದಾರೆ. ಅದಕ್ಕೋಸ್ಕರ ಗಿನ್ನಿಸ್ ರೆಕಾರ್ಡ್ಗೆ, ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ಗೆ ಮೈ ಭಾರತ್ ಪ್ಲಾಟ್ಫಾರ್ಮ್ ಅನ್ನೋದು ಸೇರ್ಪಡೆಯಾಗಿದೆ. ಸೊ ಏನಿದು ಮೈ ಭಾರತ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ, ಮೈ ಭಾರತ್ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಇದೊಂದು ಅಟಾನಮಿ ಬಾಡಿ. ಅಟಾನಮಸ್ ಬಾಡಿ. ಯಾರು ಇದನ್ನ ತಗೊಂಡ್ಬಂದಿರೋದು ಅಥವಾ ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಡಿಪಾರ್ಟ್ಮೆಂಟ್ ಆಫ್ ಯೂತ್ ಅಫೇರ್ಸ್ ಜೊತೆಗೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಅಂಡರ್ ಅಲ್ಲಿ ವರ್ಕ್ ಆಗುತ್ತೆ ಈ ಒಂದು ಮೈ ಭಾರತ್ ಅನ್ನುವಂತಹ ಪ್ಲಾಟ್ಫಾರ್ಮ್. ಅಂಡ್ ಇದನ್ನ ಸೊಸೈಟಿ ಅಂಡರ್ ಕೂಡ ರಿಜಿಸ್ಟ್ರೇಷನ್ ಮಾಡಲಾಗಿದೆ. ಯಾವದ್ರ ಅಂಡರ್ ಅಲ್ಲಿ ಅಂತ ಹೇಳಿದ್ರೆ, ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 21 ಆಫ್ 1860 ಅಲ್ಲಿ ರಿಜಿಸ್ಟ್ರೇಷನ್ ಮಾಡಲಾಗಿದೆ. ಎಕ್ಸಾಮ್ ಅಲ್ಲಿ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ 21 ಆಫ್ 1860 ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಕೂಡ ನೆನಪಿರ್ಬೇಕಾಗತ್ತೆ. ಮಿನಿಸ್ಟ್ರಿ ಆಫ್ ಯೂತ್ ಅಂಡ್ ಸ್ಪೋರ್ಟ್ಸ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಗೊತ್ತಿರ್ಬೇಕು. ಡಿಪಾರ್ಟ್ಮೆಂಟ್ ಆಫ್ ಯೂತ್ ಅಫೇರ್ಸ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಕೂಡ ಗೊತ್ತಿರ್ಬೇಕು. ಇನ್ನ ಇದ್ರ ಫೀಚರ್ಸ್ ಏನು, ಕೋರ್ ಐಡಿಯಾ ಏನು ಇದ್ರದ್ದು ಅಂತ ಹೇಳಿದ್ರೆ, ಮೇಜರ್ ಆಗಿ ಯಾರೆಲ್ಲ ಯೂತ್ಸ್ ಇದಾರೆ ಅವ್ರಿಗೆ ತಮ್ಗೆ ಇರುವಂತಹ ಸ್ಕಿಲ್ಸ್ ಮೇಲೆ ಮತ್ತೆ ಇಂಡಸ್ಟ್ರಿಯಲ್ ಸ್ಕಿಲ್ಸ್ ಮೇಲೆ ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ ಅನ್ನ ಕೊಡ್ಲಾಗುತ್ತೆ. ಅವರ ಸ್ಕಿಲ್ ಪ್ರಕಾರ ಇಂಡಿವಿಜುವಲ್ ಪರ್ಸನ್ ಪ್ರೊಫೈಲ್ ಅನ್ನ ಆಕ್ಟಿವೇಟ್ ಮಾಡಿ ಜನರೇಟ್ ಕೂಡ ಮಾಡ್ಲಾಗತ್ತೆ. ಸೊ ಇದಿಷ್ಟು ಮೈ ಭಾರತ್ ಪ್ಲಾಟ್ಫಾರ್ಮ್ ನ ಬಗ್ಗೆ. ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. With reference to Mera Yuva Bharat, My Bharat platform, which has recently secured Guinness World Record title, consider the following statement. It is an autonomous body established under the aegis of Ministry of Education. Ministry of Education ಅಲ್ಲ, Ministry of Youth and Sports ಅಂಡರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರೋದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಆನ್ಸರ್ ಬಂದು 2 and 3 ಆಗುತ್ತೆ ಎಲಿಮಿನೇಷನ್ ಟೆಕ್ನಿಕ್ ನ ಪ್ರಕಾರ. ಬಟ್ ಎರಡು ಸ್ಟೇಟ್ಮೆಂಟ್ಸ್ ಗಳನ್ನ ನೋಡೋಣ. ಇಟ್ ಈಸ್ ಲೀಗಲಿ ರಿಜಿಸ್ಟರ್ಡ್ ಆಸ್ ಅ ಸೊಸೈಟಿ ಅಂಡರ್ ದ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1860. ಕರೆಕ್ಟ್. ಅದರಲ್ಲೂ ಕೂಡ 21 ಅಂಡರ್ ಅಲ್ಲಿ. ನೆಕ್ಸ್ಟ್, ಇಟ್ಸ್ ಕೋರ್ ಮ್ಯಾಂಡೇಟ್ ಈಸ್ ಟು ಪ್ರೊವೈಡ್ ಇಕ್ವಿಟಬಲ್ ಡಿಜಿಟಲ್ ಆಕ್ಸೆಸ್ ಟು ಗ್ರೋತ್ ಅಪರ್ಚುನಿಟೀಸ್ ಟು ಸಪೋರ್ಟ್ ದ ಗೋಲ್ ಆಫ್ ವಿಕಸಿತ್ ಭಾರತ್. ಇದು ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್. ಸೊ ಆನ್ಸರ್ ಬಂದು 2 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್, ಇಂಡಿಯಾ ಕಂಬೋಡಿಯಾ ಡಿಜಿಟಲ್ ಫಿನ್ಟೆಕ್ ಇಂಟಿಗ್ರೇಷನ್. ಇಂಡಿಯಾ ಮತ್ತೆ ಕಂಬೋಡಿಯಾ ನಡುವೆ ಕರೆಂಟ್ ಅಫೇರ್ಸ್ ಇದೆ. ಯಾಕೆ ಇಂಡಿಯಾ ಕಂಬೋಡಿಯಾ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಭಾರತದ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, NPCA ಅಂತ ಹೇಳಿ ಏನ್ ಕರಿತೀವಲ್ವಾ, ಅಫಿಷಿಯಲ್ ಆಗಿ ACLEDA ಬ್ಯಾಂಕ್, ಕಂಬೋಡಿಯಾದ ಬ್ಯಾಂಕ್ ಇದು, ಇದರ ಜೊತೆಯಲ್ಲಿ ಸೇರ್ಬಿಟ್ಟು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂದ್ರೆ UPI ಅನ್ನ ಲಾಂಚ್ ಮಾಡೋದಕ್ಕೆ ಆಕ್ಸೆಪ್ಟೆನ್ಸ್ ನ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಸೊ ಹಾಗಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಕಂಬೋಡಿಯಾ ಅನ್ನುವಂತಹ ಕಂಟ್ರಿ ಇಂಪಾರ್ಟೆಂಟ್, ಹಾಗೆ NPCI ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಎರಡರ ಬಗ್ಗೆ ಕೂಡ ನೋಡೋಣ. ಮೊದಲಿಗೆ ಕಂಬೋಡಿಯಾ. ಕಂಬೋಡಿಯಾ ಯಾವ ಕಾಂಟಿನೆಂಟ್ ಅಲ್ಲಿ ಇದೆ? ಕಂಬೋಡಿಯಾ ಬಂದ್ಬಿಟ್ಟು ಇಂಡೋ ಚೀನಾ ಪೆನಿನ್ಸುಲಾ, ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಬೋಡಿಯಾವನ್ನ ನೋಡಬಹುದಾಗತ್ತೆ. ಕಂಬೋಡಿಯಾಗೆ ಬಾರ್ಡರ್ ಆಗಿರುವಂತಹ ಕಂಟ್ರೀಸ್ ಯಾವ್ದ್ಯಾವ್ದು ಅಂದ್ರೆ, ಸೊ ಇದು ಕಂಬೋಡಿಯಾ ಅಂತ ಹೇಳಿದ್ರೆ ಇದಕ್ಕೆ ಬಾರ್ಡರ್ ಆಗಿರೋ ಕಂಟ್ರೀಸ್ ಗಳು ಈಸ್ಟ್ ಮತ್ತೆ ಸೌತ್ ಈಸ್ಟ್ ರೀಜನ್ ಅಲ್ಲಿ ವಿಯಟ್ನಾಂ ಇದೆ, ಜೊತೆಗೆ ಲಾವೋಸ್ ಇದೆ ನಾರ್ತ್ ಈಸ್ಟ್ ಅಲ್ಲಿ, ಥೈಲ್ಯಾಂಡ್ ಇದೆ ನಾರ್ತ್ ವೆಸ್ಟ್ ಅಲ್ಲಿ. ಸೊ ಒಟ್ಟು 3 ಕಂಟ್ರೀಸ್ ಗಳು ಇಲ್ಲಿ ಬಾರ್ಡರ್ ಆಗಿ ಇದೆ, ಥೈಲ್ಯಾಂಡ್, ವಿಯಟ್ನಾಂ ಮತ್ತೆ ಲಾವೋಸ್. ಮ್ಯಾರಿಟೈಮ್ ಬಾರ್ಡರ್ ಬಂದ್ಬಿಟ್ಟು ಗಲ್ಫ್ ಆಫ್ ಥೈಲ್ಯಾಂಡ್. ಗಲ್ಫ್ ಆಫ್ ಥೈಲ್ಯಾಂಡ್ ಇದಕ್ಕೆ ಮ್ಯಾರಿಟೈಮ್ ಬಾರ್ಡರ್ ನ ಹೊಂದಿದೆ ಸೌತ್ ವೆಸ್ಟ್ ರೀಜನ್ ಕಡೆಯಿಂದ. ನೆಕ್ಸ್ಟ್, ಇದ್ರ ಜಿಯೋಗ್ರಫಿಕಲ್ ಫೀಚರ್ ಅನ್ನ ನೋಡ್ಕೊಂಡ್ರೆ, ಇಲ್ಲಿ ಮೆಕಾಂಗ್ ರಿವರ್ ತುಂಬಾ ಫೇಮಸ್ ರಿವರ್, ಜೊತೆಗೆ ಇಲ್ಲಿರುವಂತಹ ಟ್ರಾಪಿಕಲ್ ಅಂದ್ರೆ ಈ ಒಂದು ಕಂಬೋಡಿಯಾ ರೀಜನ್ ಏನಿದೆ ಇಲ್ಲಿ ಟ್ರಾಪಿಕಲ್ ಸವನ್ನಾ ಕ್ಲೈಮೇಟ್ ಅನ್ನ ನೋಡಬಹುದಾಗುತ್ತೆ. ಮೌಂಟೇನ್ ರೀಜನ್ಸ್ ಬಂದ್ಬಿಟ್ಟು ದಾಂಗ್ರೆಕ್ ಮೌಂಟೇನ್ ಮತ್ತೆ ಕರ್ವಾನಾ ಮತ್ತೆ ಟ್ಯಾಮ್ರೆ ಈ ರೀತಿಯಾದಂತಹ ಮೌಂಟೇನ್ಸ್ ಗಳನ್ನ ಕಾಣಬಹುದು. ಇಲ್ಲಿರುವಂತಹ ಆಂಕೋರ್ ವಾಟ್ ಮತ್ತೆ ಟೆಂಪಲ್ ಆಫ್ ಪ್ರೇ ವಿಹಾರ್ ಎರಡು ಕೂಡ
ವರ್ಲ್ಡ್ ಹೆರಿಟೇಜ್ ಸೈಟ್ ಗೆ ಸೇರಿರುವಂತಹ ಸೈಟ್ಸ್ ಗಳು. ಸೊ ಇದು ವಿಯಟ್ನಾಂನ ಬಗ್ಗೆ. ಇದ್ರ ಜೊತೆಗೆ ನಮ್ಗೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಇಂಡಿಯಾ ಬಗ್ಗೆ ನೋಡ್ಕೊಳ್ಳೋಣ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನ ಏನಕ್ಕೋಸ್ಕರ ತಗೊಂಡ್ಬರುತ್ತೆ ಅಂತ ಹೇಳಿದ್ರೆ 2008ರಲ್ಲಿ RBI ಇದನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಅಂಬ್ರೆಲಾ ಪ್ರೋಗ್ರಾಮ್ ಆಗಿ RBI ಈ ಒಂದು ಇನಿಷಿಯೇಟಿವ್ ನ ತಗೊಂಡ್ಬರುತ್ತೆ. ಅಂಬ್ರೆಲಾ ಆರ್ಗನೈಸೇಷನ್ RBI ಮತ್ತೆ ಇಂಡಿಯಾ ಬ್ಯಾಂಕ್ಸ್ ಅಸೋಸಿಯೇಷನ್ IBA ಜೊತೆಗೆ ಸೇರ್ಬಿಟ್ಟು ಲಾಂಚ್ ಮಾಡ್ಲಾಗತ್ತೆ ಫಾರ್ ದ ಪರ್ಪಸ್ ಆಫ್ ರಿಟೈಲ್ ಪೇಮೆಂಟ್ ಗೋಸ್ಕರ ತರಲಾಗುತ್ತೆ. ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದು ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಆಕ್ಟ್ 2007 ಅಂಡರ್ ಅಲ್ಲಿ. ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಆಕ್ಟ್ 2007 ಆಕ್ಟಿನ ಅಡಿಯಲ್ಲಿ ತರಲಾಗತ್ತೆ. ಒಟ್ಟು ಇದರಲ್ಲಿ 10 ಕೋರ್ ಪ್ರಮೋಟರ್ ಬ್ಯಾಂಕ್ಸ್ ಗಳನ್ನ ಕಾಣಬಹುದು. ಯಾವ್ದು ಕೋರ್ ಪ್ರಮೋಟರ್ ಬ್ಯಾಂಕ್ಸ್ ಗಳು ಅಂತ ಹೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಪಾರ್ಕ್, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ICICI, HDFC, ಸಿಟಿ ಬ್ಯಾಂಕ್, HSBC. ಈ ತರ ಒಟ್ಟು 10 ಕೋರ್ ಬ್ಯಾಂಕ್ ಪ್ರಮೋಟರ್ ಬ್ಯಾಂಕ್ ಗಳನ್ನ ಒಳಗೊಂಡಿದೆ NPCI. ಜೊತೆಗೆ ಇಲ್ಲಿ ತನಕ NPCI ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇದು ತಂದಿರುವಂತಹ ಮೇಜರ್ ಇನಿಷಿಯೇಟಿವ್ಸ್ ಏನೇನು ಅಂತ ಹೇಳಿದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ UPI ಮತ್ತೆ ರೂಪೆಯನ್ನ ಕೂಡ NPCI ತಗೊಂಡ್ಬಂದಿದ್ದು. ಜೊತೆಗೆ IMPS ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಅದನ್ನು ಕೂಡ ತಂದಿದ್ದು NPCI. ಮತ್ತೆ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ BBPS ಅಂತ ಕೇಳಿರ್ತೀವಿ. ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಇದನ್ನು ಕೂಡ NPCI ತಗೊಂಡ್ಬಂದಿರೋದು. ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಈಸಿಯಾಗಿ ಟ್ರಾನ್ಸಾಕ್ಷನ್ ನ ಮಾಡೋದಕ್ಕೋಸ್ಕರ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ನ ತಗೊಬಂದಿದೆ. ಜೊತೆಗೆ ನ್ಯಾಷನಲ್ ಫಿನಾನ್ಷಿಯಲ್ ಸ್ವಿಚ್ ಇದನ್ನು ಕೂಡ NPCI ತಂದಿದೆ. ನ್ಯಾಷನಲ್ ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಮಾಡೋದಕ್ಕೋಸ್ಕರ ಎಲೆಕ್ಟ್ರಾನಿಕ್ ಡಿವೈಸಸ್ ಅನ್ನ ತಂದಿದಲ್ಲ ಅದು ಕೂಡ NPCI. ಸೊ ಈ ರೀತಿಯಾದಂತಹ ಮೇಜರ್ ಇನಿಷಿಯೇಟಿವ್ಸ್ ಅನ್ನ ಭಾರತದ ಎಕಾನಮಿಯಲ್ಲಿ NPCI ಇಂಟ್ರೊಡ್ಯೂಸ್ ಮಾಡಿದೆ. ಈಗ NPCI ಕಂಬೋಡಿಯಾನ ಅಸಿಸ್ಟ್ ಮಾಡಿ ಅಲ್ಲೂ ಕೂಡ UPI ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಇಲ್ಲಿ ಟೈಅಪ್ ಆಗಿರೋದನ್ನ ನಾವು ಕಾಣಬಹುದಾಗತ್ತೆ. ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಕಂಬೋಡಿಯಾ ವಿಚ್ recently partnered with India's for UPI deployment. It is landlocked Thailand, Laos, Vietnam possessing no direction maritime interface. ಇದು ರಾಂಗು, ಯಾಕಂದ್ರೆ ಇಲ್ಲಿ ನಾನು ಹೇಳಿದೆ ಗಲ್ಫ್ ಆಫ್ ಥೈಲ್ಯಾಂಡ್ ಗೆ ಮ್ಯಾರಿಟೈಮ್ ಬಾರ್ಡರ್ ಅನ್ನ ಹೊಂದಿದೆ ಅಂತ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟ್ ದ Tonle Sap Lake is a major hydrographic upset ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಮೆಕಾಂಗ್ ರಿವರ್ ಸಿಸ್ಟಮ್. ಇದು ಕೂಡ ಸರಿಯಾದ ಉತ್ತರ. ಸೊ ಇಲ್ಲಿ ನೋಡಬಹುದಾಗತ್ತೆ. ನೆಕ್ಸ್ಟ್ ದ ಟೆಂಪಲ್ ಆಫ್ ಪ್ರೇ ವಿಹಾರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲೊಕೇಟೆಡ್ ಇನ್ ಕಂಬೋಡಿಯಾ ಈಸ್ ಹಿಸ್ಟಾರಿಕಲಿ ಡೆಡಿಕೇಟೆಡ್ ಟು ಲಾರ್ಡ್ ಶಿವ. ಹೌದು, ಇದು ಲಾರ್ಡ್ ಶಿವ ಡೆಡಿಕೇಟೆಡ್ ನ ಮಾಡಿರುವಂತಹ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಸೊ ಹಾಗಾಗಿ ಆನ್ಸರ್ 2 and 3 ಇಸ್ ದ ರೈಟ್ ಆನ್ಸರ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ 73ನೇ ಪ್ಲೀನರಿ ಸೆಷನ್ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಶಿಲಾಂಗ್ ಅಲ್ಲಿ ನಡೆದಿದೆ. ಸೊ ಹಾಗಾಗಿ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ನ್ಯೂಸ್ ಅಲ್ಲಿ ಇದೆ. ಇನ್ನ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಬಗ್ಗೆ ನೋಡ್ಕೊಂಡ್ರೆ ಇದನ್ನ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಆಕ್ಟ್ 1971 ನಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಸೊ ಹಾಗಾಗಿ ಇದು ಬಂದ್ಬಿಟ್ಟು ಸ್ಟ್ಯಾಚ್ಯುಟರಿ ಬಾಡಿ. ಕರೆಕ್ಟ್ ಅಲ್ಲ? ಯಾಕಂದ್ರೆ ಆಕ್ಟ್ ಥ್ರೂ ಅನಾಕ್ಟ್ ಮಾಡಿರೋದ್ರಿಂದ ಇದು ಸ್ಟ್ಯಾಚ್ಯುಟರಿ ಬಾಡಿ ಆಗತ್ತೆ. ಸೊ ಯಾತಕ್ಕಾಗಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಅಂತ ಹೇಳಿದ್ರೆ ನಾರ್ತ್ ಈಸ್ಟರ್ನ್ ರೀಜನ್ ನಲ್ಲಿ 8 ಸ್ಟೇಟ್ಸ್ ಗಳಿರೋ ಅಂತದ್ದು, ಲೈಕ್ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಮತ್ತೆ ನಾಗಾಲ್ಯಾಂಡ್, ಸಿಕ್ಕಿಮು, ಈ ರೀತಿ 8 ಸ್ಟೇಟ್ಸ್ ಗಳೇನಿದೆ ಅಲ್ಲ, ಈ 8 ಸ್ಟೇಟ್ಸ್ ಗಳಲ್ಲೂ ಕೂಡ ಸೋಷಿಯಲ್ ಡೆವಲಪ್ಮೆಂಟ್ ಮತ್ತೆ ಎಕನಾಮಿಕ್ ನೋಡಲ್ ಏಜೆನ್ಸಿ ಆಗಿ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ರನ್ ಆಗತ್ತೆ. ಸೊ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಅಲ್ಲಿ ಯಾರೆಲ್ಲ ಇರ್ತಾರೆ ಹಾಗಿದ್ರೆ? ಸೊ
ಅಂಡ್ ಅದಕ್ಕಿಂತ ಮುಂಚೆ ಈ ಒಂದು ಕೌನ್ಸಿಲ್ಗೆ ಸಿಕ್ಕಿಂ ಯಾವಾಗ ಜಾಯಿನ್ ಆಯ್ತು, ಸಿಕ್ಕಿಂ ಲಾಸ್ಟ್ ಅಲ್ಲಿ ಆಡ್ ಆಯ್ತು. ಯಾವಾಗ ಆಡ್ ಆಯ್ತು ಅಂತ ಹೇಳಿದ್ರೆ 2002ರಲ್ಲಿ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಆಕ್ಟ್ 1971 ಇದೆಲ್ಲ, ಅದನ್ನ ಅಮೆಂಡ್ ಮಾಡಿ ಸಿಕ್ಕಿಂನ ಆಡ್ ಮಾಡ್ತಾರೆ. ನಂತರ ಇದ್ರಲ್ಲಿ ಯಾರೆಲ್ಲ ಇರ್ತಾರೆ? ಎಕ್ಸ್ ಅಫಿಷಿಯೋ ಚೇರ್ಮನ್ ಬಂದ್ಬಿಟ್ಟು ಯೂನಿಯನ್ ಹೋಮ್ ಮಿನಿಸ್ಟರ್, ಎಕ್ಸ್ ಅಫಿಷಿಯೋ ವೈಸ್ ಚೇರ್ಮನ್ ಬಂದ್ಬಿಟ್ಟು ಯೂನಿಯನ್ ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್, ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ಸ್. ನಂತರ ಕಾನ್ಸ್ಟಿಟ್ಯೂಷನ್ ಮೆಂಬರ್ಸ್ಗಳು ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ, ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ 3 ಮೆಂಬರ್ಸ್ ಗಳನ್ನ ಪ್ರೆಸಿಡೆಂಟ್ ನಾಮಿನೇಟ್ ನ ಮಾಡ್ತಾರೆ. ಸೊ ಒಟ್ಟು ಎಕ್ಸ್ ಅಫಿಷಿಯೋ ಚೇರ್ಪರ್ಸನ್ ಇರ್ತಾರೆ, ನೆಕ್ಸ್ಟ್ ಎಕ್ಸ್ ಅಫಿಷಿಯೋ ವೈಸ್ ಚೇರ್ಪರ್ಸನ್ ಇರ್ತಾರೆ, ಮೆಂಬರ್ ಆಗಿ ಸಿಎಂ ಮತ್ತೆ ಗವರ್ನರ್ ಇರ್ತಾರೆ, ಮತ್ತೆ 3 ಮೆಂಬರ್ಸ್ ಗಳನ್ನ ಪ್ರೆಸಿಡೆಂಟ್ ನಾಮಿನೇಟ್ ಮಾಡ್ತಾರೆ. ಒಟ್ಟು 5 ಜನ ಮೆಂಬರ್ಸ್, ಪ್ರೆಸಿಡೆಂಟ್ ನಾಮಿನೇಟ್ ಮಾಡುವಂತಹ 3 ಪರ್ಸನ್ಸ್, ಮತ್ತೆ ಒಬ್ರು ಗವರ್ನರು ಮತ್ತೆ ಚೀಫ್ ಮಿನಿಸ್ಟರ್, ನಂತರ ಯೂನಿಯನ್ ಮಿನಿಸ್ಟರ್ ಮತ್ತೆ ನಂತರ ಎಕ್ಸ್ ಅಫಿಷಿಯೋ ಚೇರ್ಪರ್ಸನ್ ಆಗ್ಬಿಟ್ಟು ಮಿನಿಸ್ಟ್ರಿ ಆಫ್ ಸ್ಟೇಟ್, ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್. ಇದಿಷ್ಟನ್ನ ಒಳಗೊಂಡಿರುವಂತಹ ಕೌನ್ಸಿಲ್ ಇದಾಗಿದೆ. ನೆಕ್ಸ್ಟ್ ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is a constitutional body established under the Article 263 of the Indian Constitution to regulate the interstate relations. ಅಲ್ಲ, ಇದು ಸ್ಟ್ಯಾಚ್ಯುಟರಿ ಬಾಡಿ ಆಕ್ಟಿನ ಮೂಲಕ ಎನಾಕ್ಟ್ ಮಾಡಿರೋದು. The Union Home Minister act as a ex officio chairman, while the Ministry of State for Ministry of Development of North Eastern Region serves as the vice chairperson. ಇದು ಕರೆಕ್ಟ್. All 8 member states, including Sikkim, were part of the original constituent council established in 1971. ಅಲ್ಲ, ಸಿಕ್ಕಿಂನ 2002ರಲ್ಲಿ ಅಮೆಂಡ್ ಮಾಡೋ ಮೂಲಕ ಆಡ್ ಮಾಡ್ತಾರೆ. ಸೊ ಥರ್ಡ್ ಆಪ್ಷನ್ ರಾಂಗ್. ಆನ್ಸರ್ ಬಂದು ಆಪ್ಷನ್ ಎ, ದಟ್ ಇಸ್ 2 ಓನ್ಲಿ ಇಸ್ ದ ಸ್ಟೇಟ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಸಿಮ್ಲಿಪಲ್ ಟೈಗರ್ ರಿಸರ್ವ್ ಇದೆ. ಯಾಕೆ ಅಂತ ಹೇಳಿದ್ರೆ, ಸಿಮ್ಲಿಪಲ್ ಟೈಗರ್ ರಿಸರ್ವ್ ಅಲ್ಲಿ 4 ರೇರ್ ಬ್ಲಾಕ್ ಟೈಗರ್ಸ್ ಗಳನ್ನ ಟ್ರ್ಯಾಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಎಕ್ಸಾಮ್ ಅಲ್ಲಿ ಸಿಮ್ಲಿಪಲ್ ಟೈಗರ್ ರಿಸರ್ವ್ ಬಗ್ಗೆ ಕೂಡ ಕೇಳ್ತಾರೆ, ಹಾಗೆಯೇ ಬ್ಲಾಕ್ ಟೈಗರ್ ಬಗ್ಗೆ ಕೂಡ ಕೇಳ್ತಾರೆ. ಮೊದಲಿಗೆ ಸಿಮ್ಲಿಪಲ್ ಟೈಗರ್ ರಿಸರ್ವ್ ಬಗ್ಗೆ ನೋಡೋಣ. ಇದನ್ನ ಒಡಿಸಾದಲ್ಲಿ ಮಯೂರ್ಭಂಜ್ ಡಿಸ್ಟ್ರಿಕ್ಟ್ ಅಲ್ಲಿ ಕಾಣಬಹುದಾಗುತ್ತೆ. ಯಾಕೆ ಇದನ್ನ ಸಿಮ್ಲಿಪಲ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ, ಸಿಮುಲ್ ಅಂತ ಹೇಳಿದ್ರೆ ಸಿಲ್ಕ್ ಕಾಟನ್. ಈ ರೀಜನ್ ಅಂದ್ರೆ ಈ ಸಿಮ್ಲಿಪಲ್ ಟೈಗರ್ ರಿಸರ್ವ್ ಏನಿದೆ ಅಲ್ಲ, ಈ ರೀಜನ್ಸ್ ಅಲ್ಲಿ ಸಿಮುಲ್ ಕಾಟನ್ ಟ್ರೀಗಳು ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಸಿಮ್ಲಿಪಲ್ ಟೈಗರ್ ರಿಸರ್ವ್ ಅಂತ ಹೇಳಿ ಕರೀಲಾಗತ್ತೆ. ಅಂಡ್ ಇದ್ರದ್ದು ಯುನಿಕ್ ಫೀಚರ್ ಏನು ಅಂತ ಹೇಳಿದ್ರೆ, ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್ ಮತ್ತೆ ಹಿಮಾಲಯನ್ ರೀಜನ್ ಇಲ್ಲಿರುವಂತಹ ಕ್ಲೈಮೇಟ್ 3 ಕೂಡ ಬ್ಲೆಂಡ್ ಆಗಿ ಬಂದಿರುವಂತಹ ರೀಜನ್ ಸಿಮ್ಲಿಪಲ್ ಟೈಗರ್ ರಿಸರ್ವ್. ಅಂಡ್ ಇಲ್ಲಿ ಟ್ರೈಬ್ಸ್ ಯಾರ್ಯಾರಿದ್ದಾರೆ ಅಂದ್ರೆ ಕೋಲಾ, ಸಂತಲ ಮತ್ತೆ ಭೂಮಿಜ, ಬತೂಡಿ, ಗೊಂಡಾಸ್, ಕಾದಿಯಾ, ಮನ್ಕಾದಿಯಾ, ಸಹರಾ ಈ ರೀತಿಯಾದಂತಹ ಮೇಜರ್ ಟ್ರೈಬ್ಸ್ ಗಳು ಸಿಮ್ಲಿಪಲ್ ಟೈಗರ್ ರಿಸರ್ವ್ ಹತ್ರ ನೋಡಬಹುದಾಗುತ್ತೆ. ಇನ್ನು ಇಲ್ಲಿ ಸಿಕ್ಕಿರುವಂತಹ ಬ್ಲಾಕ್ ಟೈಗರ್ ಬಗ್ಗೆ ನೋಡಿದ್ರೆ, ಬ್ಲಾಕ್ ಟೈಗರ್ ಇದು ನಿಜವಾಗ್ಲೂ ಬೇರೆ ಸ್ಪೀಸೀಸ್ ಅಲ್ಲ. ಬ್ಲಾಕ್ ಟೈಗರ್ ಇದನ್ನ ಮೆಲನಿಸ್ಟಿಕ್ ಟೈಗರ್ ಅಂತ ಕೂಡ ಕರೀತಾರೆ. ಮೆಲನಿಸ್ಟಿಕ್ ಟೈಗರ್ ಅಂತ ಹೇಳಿ ಕರೆಯಲಾಗುತ್ತೆ. ಇದು ಸಪರೇಟ್ ಸ್ಪೀಸೀಸ್ ಅಲ್ಲ ಅಥವಾ ಸಬ್ ಸ್ಪೀಸೀಸ್ ಕೂಡ ಅಲ್ಲ. ನಾರ್ಮಲ್ ನಾವು ಬೆಂಗಾಲ್ ಟೈಗರ್ ಅಂತ ಹೇಳಿ ಸ್ಟ್ಯಾಂಡರ್ಡ್ ಆಗಿ ಕರಿತೀವಲ್ಲ, ಅದೇ ಟೈಗರು ಬ್ಲಾಕ್ ಟೈಗರ್. ಸೊ ಹಾಗಿದ್ರೆ ಇದನ್ನ ಯಾಕೆ ಬ್ಲಾಕ್ ಟೈಗರ್ ಅಂತ ಕರಿತಾ ಇದ್ದಾರೆ? ಯಾಕೆ ಅಂತ ಹೇಳಿದ್ರೆ, ಟೈಗರ್ಸ್ ಅಲ್ಲಿ ವೈಟ್ ಕೋಟ್ ಸ್ಟ್ರಿಪ್ಸ್ ಇರುತ್ತಲ್ಲ, ಅದು ಡಾರ್ಕ್ ಕೋಟ್ ಆಗಿ ಕನ್ವರ್ಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಜೆನೆಟಿಕ್ ಕಂಡೀಷನ್. ಯೂಶಲಿ ಸಿಮ್ಲಿಪಲ್ ಟೈಗರ್ ರಿಸರ್ವ್ ಅಲ್ಲಿ ಇನ್ ಬ್ರೀಡಿಂಗ್ ಜಾಸ್ತಿ, ಜೊತೆಗೆ ಜಿಯೋಗ್ರಫಿಕಲ್ ಐಸೋಲೇಷನ್ ಇಂದ ಈ ರೀತಿಯಾದಂತಹ ಚೇಂಜಸ್ ಆಗಿದೆ, ಜೆನೆಟಿಕ್ ಮ್ಯೂಟೇಷನ್ ಆಗಿದೆ. ಇದನ್ನ ಸ್ಯೂಡೋ ಮೆಲಾನಿಸಮ್ ಅಂತ ಹೇಳಿ ಕರಿತೇವೆ. ಈ ಜೆನೆಟಿಕ್ ವೇರಿಯೇಷನ್ ಆಗಿದೆ ಅಲ್ಲ, ಅದನ್ನ ಸ್ಯೂಡೋ ಮೆಲಾನಿಸಮ್ ಅಂತ ಹೇಳಿ ಕರಿತೀವಿ. ಸಿಂಗಲ್ ಮ್ಯೂಟೇಷನ್ ಅಂದ್ರೆ ಟ್ಯಾಕ್ಪೆಪ್ ಅಂತ ಹೇಳಿ ಒಂದು ಜೀನ್ ಇರುತ್ತೆ, ಅದರಲ್ಲಿ ಸಿಂಗಲ್ ಮ್ಯೂಟೇಷನ್ ಆಗೋದ್ರಿಂದ ಈ ರೀತಿಯಾದಂತಹ ಚೇಂಜಸ್ ಆಗಿರೋದನ್ನ ಕಾಣಬಹುದಾಗುತ್ತೆ. ಭಾರತದಲ್ಲಿ ಬ್ಲಾಕ್ ಟೈಗರ್ ಇರೋದು ಓನ್ಲಿ ಸಿಮ್ಲಿಪಲ್ ಟೈಗರ್ ರಿಸರ್ವ್ ಒಡಿಸಾದಲ್ಲಿ ಮಾತ್ರ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದು MCQ ನೋಡೋಣ.
Simliple tiger reserve recently in news for the spotting of rare black pseudomenalistic tiger is characterized by which of the following feature? It is located in Mayurbhanj district, Odisha. Idu correct. It sits at a unique biogeographic junction, harboring a blend of Western Ghats, Eastern Ghats, and Eastern Himalayan biodiversity. Idu kuda correct. Next, the iconic Joranda and Barhepani waterfalls are located within its protected ecosystem. Idu kuda correct. So ಇಲ್ಲಿ ನೋಡಬಹುದು. ಇಲ್ಲಿ ನಾವು ನೋಡ್ಕೊಂಡ್ರೆ ಜ್ವರಂಡ ಮತ್ತೆ ಬಾರ್ಹೆಪಾನಿ ಅನ್ನುವಂತಹ ವಾಟರ್ ಫಾಲ್ಸ್ ಗಳನ್ನ ನೋಡಬಹುದಾಗುತ್ತೆ. ಸೊ ಆನ್ಸರ್ ಬಂದು 1, 2, 3 ಆಲ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ ಟಾಪಿಕ್ ನ್ಯಾಷನಲ್ ಅವಾರ್ಡ್ ಫಾರ್ ಇ ಗವರ್ನೆನ್ಸ್ NAEG 2026. ನ್ಯಾಷನಲ್ ಅವಾರ್ಡ್ ಫಾರ್ ಇ ಗವರ್ನೆನ್ಸ್ ಯೂನಿಯನ್ ಗವರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್, ಲೋಕಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಈ ಮೂರು ಗವರ್ಮೆಂಟ್ ಗಳಲ್ಲಿ ಯಾವ ಒಂದು ಪ್ರೋಗ್ರಾಮ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿರುತ್ತೆ, ಇಂಪ್ಲಿಮೆಂಟೇಶನ್ ಆಗ್ತಿರುತ್ತೆ, ಅಚೀವ್ಮೆಂಟ್ ನ ಮಾಡಿರುತ್ತೆ, ಆ ಪ್ರೋಗ್ರಾಮ್ಸ್ ಗಳನ್ನ ರೆಕಗ್ನೈಸ್ ಮಾಡ್ಬಿಟ್ಟು ನ್ಯಾಷನಲ್ ಅವಾರ್ಡ್ ಫಾರ್ ಇ ಗವರ್ನೆನ್ಸ್ ನ ಕೊಡ್ಲಾಗತ್ತೆ. ಸೊ ಈ ನ್ಯಾಷನಲ್ ಅವಾರ್ಡ್ ಫಾರ್ ಇ ಗವರ್ನೆನ್ಸ್ ಏನೆಲ್ಲ ಹೊಂದಿರುತ್ತೆ ಅಥವಾ ಯಾರು ಇದನ್ನ ಕೊಡ್ತಾರೆ, ನೋಡಲ್ ಮಿನಿಸ್ಟ್ರಿ ಯಾರು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರಿವೆನ್ಸಸ್ ಅಂಡ್ ಪೆನ್ಷನ್. ಈ ಒಂದು ಮಿನಿಸ್ಟ್ರಿಯ ಅಡಿಯಲ್ಲಿ ನ್ಯಾಷನಲ್ ಅವಾರ್ಡ್ ಫಾರ್ ಇ ಗವರ್ನೆನ್ಸ್ ನ ಕೊಡ್ಲಾಗತ್ತೆ. ಒಟ್ಟು 16 ಮೇಜರ್ ಪ್ರಾಜೆಕ್ಟ್ಸ್ ಗಳನ್ನ ಇಲ್ಲಿ ತರಲಾಗಿದೆ. 16 ಮೇಜರ್ ಪ್ರಾಜೆಕ್ಟ್ಸ್ ಗಳನ್ನ ರೆಕಗ್ನೈಸ್ ಮಾಡಲಾಗಿದೆ ಅಂಡ್ ಇದನ್ನ ಪ್ರತಿ ವರ್ಷ ಕೊಡ್ತಾರೆ. ಸೊ ಏನೇನೆಲ್ಲ ಹೊಂದಿರುತ್ತೆ ಈ ಅವಾರ್ಡ್ ಅಂತ ಹೇಳಿದ್ರೆ ಟ್ರೋಫಿ ಇರುತ್ತೆ, ಸರ್ಟಿಫಿಕೇಟ್ ಇರುತ್ತೆ ಅಂಡ್ ಇದರಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ರ್ಯಾಂಕ್ ಅಂತ ಇರುತ್ತೆ. ಯಾರು ಗೋಲ್ಡ್ ಅವಾರ್ಡ್ ಇರ್ತಾರೆ, ಯಾವ ಪ್ರಾಜೆಕ್ಟ್ ಗೆ ಗೋಲ್ಡ್ ಅವಾರ್ಡ್ ಇರುತ್ತೆ ಅದಕ್ಕೆ 10 ಲಕ್ಷ ಕ್ಯಾಶ್ ಪ್ರೈಸ್ ಇರುತ್ತೆ. ನೆಕ್ಸ್ಟ್ ಸಿಲ್ವರ್ ಅವಾರ್ಡ್ ಯಾರಿರುತ್ತೆ ಅವ್ರಿಗೆ 5 ಲಕ್ಷ ಕ್ಯಾಶ್ ಪ್ರೈಸ್ ಇರುತ್ತೆ. ಈಗ ಒಟ್ಟು 10 ಪ್ರಾಜೆಕ್ಟ್ಸ್ ಗಳು ಗೋಲ್ಡ್ ಅವಾರ್ಡ್ ಅನ್ನ ಪಡ್ಕೊಂಡಿವೆ, 6 ಪ್ರಾಜೆಕ್ಟ್ಸ್ ಗಳು ಸಿಲ್ವರ್ ಅವಾರ್ಡ್ ಅನ್ನ ಪಡ್ಕೊಂಡಿವೆ. ಒಟ್ಟು 7 ಕ್ಯಾಟಗರಿಯಲ್ಲಿ ಈ ಒಂದು ಇದನ್ನ ಅವಾರ್ಡ್ ಅನ್ನ ಬ್ರೇಕ್ ಡೌನ್ ಮಾಡ್ಲಾಗತ್ತೆ. ಯಾವ್ಯಾವ್ದು 7 ಸೊ ಟೋಟಲ್ ಯಾವ್ದು 7 ಏರಿಯಾಸ್ ಗಳನ್ನ ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರೀ ಇಂಜಿನಿಯರಿಂಗ್ ಫಾರ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನ್ಯೂ ಏಜ್ ಟೆಕ್ನಾಲಜಿ, ಸೈಬರ್ ಸೆಕ್ಯೂರಿಟಿ ಬೆಸ್ಟ್ ಪ್ರಾಕ್ಟೀಸಸ್, ಡಿಸ್ಟ್ರಿಕ್ಟ್ ಲೆವೆಲ್ ಇನಿಷಿಯೇಟಿವ್, ಗ್ರಾಸ್ ರೂಟ್ ಇ ಗವರ್ನೆನ್ಸ್, ಗ್ರಾಮ ಪಂಚಾಯತ್, ಈ ರೀತಿಯಾದಂತಹ ಒಟ್ಟು 7 ಏರಿಯಾಸ್ ಗಳನ್ನ ಕನ್ಸಿಡರ್ ಮಾಡ್ಬಿಟ್ಟು ಕೆಟಗರೀಸ್ ನ ಮಾಡ್ಬಿಟ್ಟು ಅವಾರ್ಡ್ ಅನ್ನ ಕೊಡ್ಲಾಗ್ತದೆ. ಇದರ ಮೇಲೆ ಒಂದು ಕ್ವಶನ್ ರಿಗಾರ್ಡಿಂಗ್ ದ ನ್ಯಾಷನಲ್ ಅವಾರ್ಡ್ ಫಾರ್ ಇ ಗವರ್ನೆನ್ಸ್ 2026 ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. The awards are administered and presented annually by the Ministry of Electronic and Information Technology. ಅಲ್ಲ, ಈ ಗವರ್ನೆನ್ಸ್ ಅಂದಿದ್ ಕೂಡಲೇ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಎಲೆಕ್ಟ್ರಾನಿಕ್ ಮಿನಿಸ್ಟ್ರಿ ಕಡೆಯಿಂದ ತಂದಿರೋದಲ್ಲ, ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಅಂಡ್ ಪಬ್ಲಿಕ್ ಗ್ರಿವೆನ್ಸಸ್ ಅಂಡ್ ಪೆನ್ಷನ್ ಕಡೆಯಿಂದ ಕೊಡ್ತಾ ಇರೋದು. The cash incentives awarded to winners are legally mandated to be utilized for project implementation or bridging public welfare resource gap. ಇದು ಕೂಡ ಕರೆಕ್ಟ್. ಥರ್ಡ್ ಒನ್, ಗ್ರಾಮ ಪಂಚಾಯತ್ಸ್ ಆರ್ ಕಂಪ್ಲೀಟ್ಲಿ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಅವಾರ್ಡ್. ಅಲ್ಲ, ಯಾಕಂದ್ರೆ ಇದು ಸೆಂಟ್ರಲ್, ಸ್ಟೇಟ್ ಮತ್ತೆ ಲೋಕಲ್ ಗವರ್ಮೆಂಟ್ ನ ಕೂಡ ಹೊಂದಿದೆ, ಗ್ರಾಮ ಪಂಚಾಯತ್ ಅನ್ನ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಆನ್ಸರ್ ಥರ್ಡ್ ಆಪ್ಷನ್ ರಾಂಗ್. ಆನ್ಸರ್ ಬಂದು 2 ಓನ್ಲಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇದಿಷ್ಟು ಮೇಜರ್ ಕಾನ್ಸೆಪ್ಟ್ಗಳು ಜೂನ್ 5 ಅಲ್ಲಿ ಕೇಳಿರುವಂತದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.